ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ದೇವ್ಯಾನಿ ಹೇಳ್ತಾ ಇರ್ತಾಳೆ, ಅಂಜನ ಹತ್ರ ಹೇಳ್ತಾ ಇರ್ತಾಳೆ, ನೋಡು ಹುಷಾರಾಗಿರಿ ಆಯ್ತಾ, ಬಲಿ ತಾನಾಗೆ ಈ ಕಡೆ ಬರ್ತಾ ಇದೆ, ಈ ಚಾಕ್ಲೇಟ್ನ ಅಂಜು ನೀನು ತಿನ್ನು, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಕಿವಿ ಹತ್ರ ಹೋಗಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಂಜು ಪ್ಲಾನ್ ಎಲ್ಲ ಸೂಪರ್ ಆಗಿದೆ ಅಂತ ಈ ಕಡೆ ಚಾಕ್ಲೇಟ್ ತಿಂತಾ ಇರಬೇಕಾದ್ರೆ ಭೂಮಿ ಬಂದೇ ಬಿಡ್ತಾಳೆ. ಭೂಮಿ ಬಂದಾಗ ದೇವಿನಿ ಹೇಳ್ತಾ ಇರ್ತಾಳೆ, ಅಂಜು ಎಲ್ಲ ಚಾಕ್ಲೇಟ್ನು ನೀನು ಒಬ್ಳೆ ತಿನ್ನಬೇಡ, ಭೂಮಿಗೂ ಸ್ವಲ್ಪ ಕೊಡು ಅಂತಂದಾಗ, ಏನಮ್ಮ ಚಾಕ್ಲೇಟ್ ನನಗೆ ಬೇಡ ಅಂತ ಅನ್ಬೇಕಾದ್ರೆ, ಬೇಡ ಅಂತ ಹೇಳ್ಬೇಡ ಪುಟ್ಟ, ಇದನ್ನ ನಚಿಕೇತ್ ತಂದಿದ್ದು ಆಯ್ತಾ, ತಗೋ ಪ್ರೀತಿಯಿಂದ ಕೊಟ್ಟಿದ್ದಾನೆ ಅಂತ ಅಂದಾಗ, ನಚಿಕೇತ್ ಕೊಟ್ಟಿರೋದ ಕೊಡಿ ಕೊಡಿ ಅಂತ ಇಸ್ಕೊಂಡು ತಿಂತಾ ಇರ್ತಾಳೆ. ತಿನ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಅಮ್ಮ, ನನಗೆ ಈ ಚಾಕ್ಲೇಟ್ ತುಂಬ ಇಷ್ಟ ಆಯಿತು ಅಂದಾಗ, ತಿನ್ನು ಇಲ್ಲಾಂದರೆ ಇವಳು ಎಲ್ಲ ಖಾಲಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಭೂಮಿಗೆ ಆ ಚಾಕ್ಲೇಟ್ನ ತಿನ್ಸೇ ಬಿಡ್ತಾರೆ. ಈ ಕಡೆ ಭೂಮಿ ಚಾಕ್ಲೇಟ್ ತಿಂದಾದ್ಮೇಲೆ, ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಸಿಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ, ನಮ್ಮ ಪ್ಲಾನ್ನ ಸಕ್ಸಸ್ ಮಾಡ್ಬೋದು ಅಂತ ಮೂವರು ತುಂಬ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ರಾವಣನ ಸಂಹಾರ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿರಬೇಕಾದ್ರೆ, ಈ ಕಡೆ ಮನೆಯವರೆಲ್ಲ ಬಂದು ಆ ಪೋಸ್ಟರ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟು, ಹಾಗೆ ಎಲ್ಲರೂ ಸಹ ನಗಾಡ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ರಾವಣನ ಈ ಪೋಸ್ಟರ್ ಅಂತ ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಭೂಮಿ ಆ ದೊಡ್ಡ ಕಟೌಟ್ನ ನೋಡಿ, ಅಪ್ಪ ಇಷ್ಟು ದೊಡ್ಡ ರಾವಣನ ಸಾಹೇಬ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಹ ಖುಷಿ ಪಡ್ತಾ ಇದ್ರೆ, ಭೂಮಿಗೆ ಆಗಲೇ ತಲೆ ಸುತ್ತು ಬರ್ತಾ ಇರುತ್ತೆ. ಈ ಕಡೆ ತಲೆನೋವು ಸಹ ಜಾಸ್ತಿ ಬರ್ತಾ ಇರಬೇಕಾದ್ರೆ ದೂರದಿಂದ ಅಂಜನ ಮತ್ತು ದೇವ್ಯಾನಿ ನೋಡಿ ಶುರುವಾಯಿತು ಅಂತ ಹೇಳ್ಕೊತಾ ಇರ್ತಾರೆ. ಅಷ್ಟೊತ್ತಿಗೆ ಅಜಿತ್ನ ಕರೆಗೆ ಅಂತ ಹೋಗ್ತಿರ್ಬೇಕಾದ್ರೆ, ಅವನು ಒಂದು ನಿಮಿಷ ಬಂದೆ ಅಂತ ಬಂದಿರೋ ಗೆಸ್ಟ್ ಎಲ್ಲ ಮಾತಾಡ್ಸಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ತಲೆನೇ ಹಿಡ್ಕೊಂಡು ತುಂಬ ತಲೆನೋವು ಅಂತ ಅಂತಿರ್ಬೇಕಾದ್ರೆ, ಈ ಕಡೆ ಸಂಗೀತ ಅಬ್ಸರ್ವ್ ಮಾಡಿ ಭೂಮಿ ಹತ್ರ ಬಂದು ಕೇಳ್ತಾ ಇರ್ತಾಳೆ, ಯಾಕೆ ಈ ರೀತಿ ತಲೆ ಹಿಡ್ಕೊಂಡು ಕೂತಿದ್ಯಾ, ಏನಾಯಿತು ಅಂದಾಗ, ಅತ್ತೆ ಯಾಕೋ ತಲೆ ತುಂಬ ನೋವ್ತಿದೆ ಅಂತ ಅಂದಾಗ, ಸರಿ ಬಾ ನಾನು ಕಷಾಯ ಮಾಡಿಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಬೇಡ ಅತ್ತೆ ನನಗೆ ಆಯಿತಾ, ನೀವು ಬರಬೇಡಿ, ಇಷ್ಟೊಂದು ಜನ ಗೆಸ್ಟ್ ಎಲ್ಲ ಬಂದಿದ್ದಾರೆ, ಏನು ಅನ್ಕೋತಾರೆ, ಸಾಹೇಬರು ಒಂದೆರಡು ಮಾತ್ರ ಕೊಟ್ಟಿದ್ದಾರೆ, ಎಮರ್ಜೆನ್ಸಿಗೆ ಇಟ್ಕೊ ಅಂತ ಹೇಳಿದ್ದಾರೆ, ಅದನ್ನು ನಾನು ನುಂಗಿ 1 ಅವರ್ ರೆಸ್ಟ್ ಮಾಡ್ತೀನಿ ಅತ್ತೆ, ನೀವು ನನ್ನ ಜೊತೆ ಬರಬೇಡಿ ಆಯಿತಾ, ನನಗೆ ಈ ಪಟಾಕಿ ಸೌಂಡ್ ಎಲ್ಲ ಆಗಲ್ಲ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಪ್ಲೀಸ್ ಅತ್ತೆ ಟ್ಯಾಬ್ಲೆಟ್ ತೊಗೊಂಡು 1 ಅವರ್ ಹಿಂಗೆ ಮಲಗಿದ್ದು ಹಿಂಗೆ ಎದ್ದು ಬರ್ತೀನತ್ತೆ, ನೀವು ಟೆನ್ಷನ್ ತೊಗೊಬಿಡಿ ಅಂತ ಅಂದಾಗ, ಹೌದಾ ಸರಿ ಆಯಿತಾ, ಈ ಫೋನ್ನ ನಿನ್ನ ಪಕ್ಕದಲ್ಲೇ ಇಟ್ಕೊಂಡಿರೋ ಆಯಿತಾ, ಏನಾದರೂ ಇದ್ದರೆ ಕಾಲ್ ಮಾಡು, ಬೇಗ ಬಂದುಬಿಡ್ತೀನಿ ಅಂತ ಅಂದಾಗ, ಸರಿ ಅತ್ತೆ ಅಂತ ಈ ಕಡೆ ಭೂಮಿ ಬರ್ತಾ ಇರ್ತಾಳೆ. ಭೂಮಿ ಹಾಗೆ ತಲೆನೇ ಇಟ್ಕೊಂಡು ಬರ್ತಾ ಇರಬೇಕಾದ್ರೆ ಹಿಂದಗಡೆ ಇನ್ನೇನು ಮನೆಯೊಳಗಡೆ ಹೋಗಬೇಕು ಅಷ್ಟೊತ್ತಿಗೆ ರೌಡಿಗಳು ಬಂದು ಅವಳನ್ನ ಬಾಯಿ ಮುಚ್ಚಿಬಿಟ್ಟು ಈ ಕಡೆ ರಾವಣನ ದಹನ ಮಾಡೋಕ್ಕೆ ಅಂತ ಇಟ್ಟಿದ್ದ ಜಾಗದಲ್ಲಿ ಅವಳನ್ನು ಸಹ ಕಟ್ಟಾಕ್ಬಿಡ್ತಾರೆ. ಎಷ್ಟು ಕೂಗಿದ್ರು ಕಿರ್ಚಿದ್ರು ಪ್ಲಾಸ್ಟರ್ ಹಾಕಿರೋದ್ರಿಂದ ಅವಳು ವಾಯ್ಸ್ ಯಾರಿಗೂ ಕೇಳಿಸ್ತಲೇ ಇರಲ್ಲ. ಜೊತೆಗೆ ಆ ಸೌಂಡು ಪಟಾಕಿ ಸೌಂಡು ಎಲ್ಲದರಿಂದಲೂ ಸಹ ಭೂಮಿ ಏನು ಕಿರ್ಚಿದ್ರು ಸಹ ಯಾರಿಗೂ ಕೇಳಿಸ್ತಾ ಇರಲ್ಲ. ಇನ್ನೊಂದು ಕಡೆ ಅಜಿತ್ ಎಲ್ಲ ಕಡೆ ಭೂಮಿನ ಹುಡುಕ್ತಾ ಇದ್ರೆ, ಈ ಕಡೆ ದೇವ್ಯಾನಿ ಬೇಕು ಅಂತ ಹೇಳ್ತಾ ಇರ್ತಾಳೆ. ಅಜಿತ್ ದಹನ ಶುರು ಮಾಡೋಣ, ಟೈಮ್ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಶುರು ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಜಿತ್ ಹೇಳ್ತಾ ಇರ್ತಾನೆ, ನೋಡು ನಚ್ಚಿ, ಯಾವಾಗಲೂ ಸಹ ನಾನೇ ಈ ರಾವಣನ ದಹನ ಮಾಡೋದು, ಈ ಸಲ ನೀನು ಮಾಡುವ ಆಯಿತಾ, ಬಿಡು ಬಾಣನ ಅಂತ ಅನ್ಬೇಕಾದ್ರೆ ನಚ್ಚಿ ಹೇಳ್ತಾ ಇರ್ತಾನೆ, ಇಲ್ಲಪ್ಪ ಯಾವಾಗಿದ್ರು ಈ ಮನೆಗೆ ನೀನೇ ಶ್ರೀರಾಮಚಂದ್ರ, ನಾನೇನಿದ್ರು ಲಕ್ಷ್ಮಣ ಥರ, ತಗೋ ಬಾಣ ಬಿಟ್ಬಿಡು ನೀನೇ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಮಾತ್ರ ಬಿಡಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆ ತುಂಬ ಕಿರ್ತಾ ಇರ್ತಾಳೆ, ಆದರೆ ಯಾರಿಗೂ ಸಹ ಅವಳು ಕಿರ್ಚಾಡೋ ಸೌಂಡು ಯಾರಿಗೂ ಕೇಳಿಸೋದೇ ಇಲ್ಲ. ಹಾಗೆ ಅಜಿತ್ ಇನ್ನೊಂದು ಕಡೆ ಬಿಲ್ಲು ಬಾಣ ಎಲ್ಲನೂ ರೆಡಿ ಮಾಡಿಕೊಂಡು ಹಾಗೆ ಬೆಂಕಿಲೆಲ್ಲ ಸುಟ್ಕೊಂಡು ಹಾಗೆ ತುಂಬ ಫೋರ್ಸಾಗೆ ತುಂಬ ಖುಷಿಯಿಂದ ರಾವಣಿಗೆ ಗುರಿ ಇಟ್ಟಿದ ತಕ್ಷಣ ಬೆಂಕಿ ಕತ್ಕೊಂಡೇ ಬರುತ್ತೆ. ಅದನ್ನು ನೋಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಅಂಜನ ಮತ್ತು ದೇವ್ಯಾನಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಬೆಂಕಿ ದಗದಗ ಅಂತ ಹತ್ಕೊಂಡು ಕಡೆ ಎಲ್ಲರೂ ಸ್ವಲ್ಪ ಓಡಿ ದೂರ ನಿಂತ್ಕೊಂಡು ನೋಡ್ತಾ ಇದ್ದರೆ ಭೂಮಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಎಷ್ಟು ಕೂಗಿದ್ರು ಎಷ್ಟು ಅರ್ಚಿದ್ರು ಯಾರು ಸಹ ಬರೋದೇ ಇಲ್ಲ. ಭೂಮಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಉಸಿರು ಕಟ್ಟಿ ಅಲ್ಲಲ್ಲೇ ಉಸಿರನ್ನ ಕಟ್ಕೊಂಡು ತುಂಬ ಸುಸ್ತಾಗಿಬಿಡ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ, ಈ ಪಟಾಕಿ ಸೌಂಡ್ ಎಲ್ಲ ಭೂಮಿಗೆ ಆಗಲ್ವಲ್ಲ, ಎಲ್ಲೋದ್ಲು ಅಂತ ಹುಡುಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಮ್ಮನ ಕರೆದು ಕೇಳಿದಾಗ, ಅಮ್ಮ ಭೂಮಿ ಎಲ್ಲಿ ಅಂತ ಅಂದಾಗ, ತಲೆನೋವು ಅಂತ ಓದ್ಲು, ಅದಕ್ಕೆ ರೆಸ್ಟ್ ಮಾಡೋಕ್ಕೆ ಕಳಿಸಿದ್ದೀನಿ ಅಂದಾಗ, ಒಳ್ಳೇದಾಯಿತು ಬಿಡಮ್ಮ, ಅವಳಿಗೆ ಪಟಾಕಿ ಸೌಂಡ್ ಆಗಲ್ವಲ್ಲ, ಹೋತಾಳೆ ಅಂತ ಹೇಳ್ತಾ ಇದ್ರೆ ಅಂಜನ ಹೇಳ್ತಾ ಇರ್ತಾಳೆ, ಅಮ್ಮ ಇಷ್ಟೊತ್ತಿಗೆ ರಾವಣನ ದಹನ ಆಗಿದೆಯಲ್ಲ, ಹಿಂದಗಡೆ ಅವಳು ಸುಟ್ಟೋಗಿರ್ತಾಳೆ ಅಲ್ವಾ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ದೇವ್ಯಾನಿ ಹೇಳ್ತಾ ಇರ್ತಾಳೆ, ಇಲ್ಲೇ ಅಜಿತ್ ಇದ್ದಾನೆ ಆಯಿತಾ, ಕೀಪ್ ಕ್ವೈಟ್ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾರೆ. ಆಗ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಬಿಡ್ತಾಳೆ. ಆದರೆ ಅಜಿತ್ ಮನಸ್ಸು ತಡೆದಾನೆ ತುಂಬ ಅಂದರೆ ತುಂಬ ವಿಲವಿಲ ಅಂತ ಒದ್ದಾಡ್ತಾ ಇರುತ್ತೆ. ಭೂಮಿ ಎಲ್ಲಿರ್ಬೋದು ಅಂತ ಒಳ್ಳೊಳಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನಚಿಕೇತ್ ಬರ್ತಾನೆ. ನಚಿಕೇತ್ ಬಂದು ಕೇಳ್ತಾ ಇರ್ತಾನೆ, ಬ್ರೋ ಏನಾಯಿತು, ಯಾಕೆ ಎಷ್ಟು ಟೆನ್ಷನ್ ಇದೆಯಾ ಅಂದಾಗ, ಭೂಮಿ ಇಲ್ಲೇ ಇದ್ಲು ಕಣೋ, ಇವಾಗ ನೋಡಿದ್ರೆ ತಲೆನೋವು ಅಂತ ಓದ್ಲಂತೆ, ಇಷ್ಟು ಬೇಗ ತಲೆನೋವು ಹೇಗೋ ಅವಳಿಗೆ ಬಂತು ಅಂತ ಕೇಳ್ತಾ ಇರಬೇಕಾದ್ರೆ, ನಾನು ಹೋಗಿ ನೋಡ್ಕೊ ಬರಲ್ಲ ಅದಕ್ಕೆನಾ ಅಂತ ಹೇಳ್ತಾ ಇರ್ತಾನೆ. ಬೇಡ ನೀನು ಹೋಗು, ನಾನು ನೋಡ್ಕೊ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ದೇವ್ಯಾನಿ
ಪ್ಲಾನ್ ಮಾಡ್ತಾ ಇರ್ತಾಳೆ. ಇಷ್ಟು ಬೇಗ ಅವನೇನಾದರೂ ಮನೆಯೊಳಗಡೆ ಹೋದರೆ ಭೂಮಿ ಇಲ್ಲ ಅಂತ ಎಲ್ಲ ಕಡೆ ಹುಡುಕೋಡೋಕ್ಕೆ ಶುರು ಮಾಡ್ತಾನೆ. ಏನಾದರೂ ಮಾಡಿ ಅವನು ಹೋಗೋಕ್ಕೂ ಮುಂಚೆ ಭೂಮಿ ಸುಟ್ಟು ಭಸ್ಮ ಆಗಬೇಕು, ಆ ರೀತಿ ಮಾಡೋಕ್ಕೆ ಏನಾದರೂ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅಜಿತ್ ಇನ್ನೇನು ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ದೇವಿಯನ್ನೇ ಅಡ್ಡ ಬಂದ್ಬಿಟ್ಟು, ಅಜಿತ ಯಾಕೆ ಹೋಗ್ತಿದ್ದೀಯಾ, ಸುಮ್ಮನೆ ಇರು, ಪಾಪ ಅವಳು ತಲೆನೋವಂತ ಹೋಗಿದ್ದಾಳಲ್ವಾ, ಹೋಗಿ ರೆಸ್ಟ್ ಮಾಡಲಿ, ಸುಮ್ಮನೆ ಇರು, ಕರಿಬೇಡ ಅಂತ ಹೇಳ್ಬಿಟ್ಟು ನೀನಾದರೂ ಹೇಳು ಸಂಗೀತ ಅಂತ ಸಂಗೀತಂಗೆ ಹೇಳ್ತಾ ಇರ್ತಾಳೆ. ಆಗ ಸಂಗೀತ ಬಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳು, ಯಾಕೋ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಗಲ್ಲ ಆಯ್ತಾ, ಪಾಪ ಭೂಮಿ ಯಾವತ್ತೂ ಅವಳು ಕಷ್ಟನ ಹೇಳ್ಕೊಳ್ಳಲ್ಲ ಕಣೋ, ಇವಾಗ ಹೇಳ್ಕೊಂಡಿದ್ದಾಳಲ್ವಾ, ಅವಳು ರೆಸ್ಟ್ ಮಾಡಲಿ ಬಿಡು, ಆಮೇಲೆ ಅವಳೇ ಬರ್ತಾಳೆ 1 ಅವರ್ ಆದಮೇಲೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ದೇವಿಯನ್ನು ಹೇಳ್ತಾ ಇರ್ತಾಳೆ, ಅವಳು ನೆಮ್ಮದಿಯಾಗಿ ನಿದ್ದೆ ಮಾಡಲಿ, ಆಮೇಲೆ ಎಬ್ಬಿಸಿದ್ರೆ ಆಯ್ತಾಯ್ತಾ, ಆಮೇಲೆ ಹೋಗಿ ಎದ್ದಾಳ್ಸೋಣ, ರಾವಣ ಫುಲ್ಲು ಸುಟ್ಟೋಗ್ಲಿ, ಅಲ್ಲಿವರೆಗೂ ನಾವು ಹೋಗ್ಬಾರ್ದು ಕಣೋ, ಹೋದ್ರೆ ಅಪಶಕನ ಅಂತ ಏನೇನೋ ಹೇಳ್ಬಿಟ್ಟು ಅಜಿತ್ನ ತಲೆ ಕೆಡಿಸಿ ಹಾಗೆ ನಿಲ್ಲಿಸ್ಕೊಬಿಡ್ತಾಳೆ. ಆದರೆ ಅಜಿತ್ ಮನಸ್ಸು ತಡೆಲಾರ್ದಲೇ ಹುಡುಕಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಭೂಮಿ ಕೂಗಿ ಕೂಗಿ ಸಾಕಾಗಿ ಹಾಗೆ ಕಣ್ತುಂಬ ಹೊಗೆ ಎಲ್ಲ ತುಂಬಿಕೊಂಡು ಫುಲ್ಲು ಸುಸ್ತಾಗಿ ಕಣ್ಣೀರಾಗ್ತಾ ಇರ್ತಾಳೆ. ಮನಸ್ಸು ತಡೆಯೋಕ್ಕಾಗದೆ ರೂಮ್ ಒಳಗಡೆ ಹೋಗೇ ಬಿಡ್ತಾನೆ. ಈ ಕಡೆ ದೇವ್ಯಾನಿಗೆ ಮತ್ತು ಅಂಜನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ರೂಮಿಗೆಲ್ಲ ಭೂಮಿ ಭೂಮಿ ಅಂತ ಹೋಗಿ ನೋಡ್ತಾ ಇದ್ರೆ ವಾಶ್ರೂಮ್ ಹತ್ರ ನೋಡ್ತಾನೆ, ರೂಮ್ ಹತ್ರ, ಹಾಲಲ್ಲಿ, ಪ್ರತಿ ಒಂದು ಕಡೆ ನೋಡ್ತಾ ನೋಡ್ತಾ ಬರ್ತಾನೆ. ಭೂಮಿ ಮಾತ್ರ ಇರೋದೇ ಇಲ್ಲ. ಅವನಿಗೆ ತುಂಬ ಟೆನ್ಷನ್ ಆಗುತ್ತೆ. ಹಾಗೆ ಬರ್ತಾ ಇರ್ತಾನೆ, ಕಾಲಡಿ ಸಡನ್ಗೆ ಫೋನ್ ಸಿಕ್ಬಿಡುತ್ತೆ. ಸಾಹೇಬ್ರೆ ಅಂತ ಏನು ಕೂಗಿದ್ರು ಸಹ ಭೂಮಿ ವಾಯ್ಸ್ ಈ ಕಡೆ ಅಜಿತ್ಗೆ ಕೇಳಿಸೋದೇ ಇಲ್ಲ. ಫೋನ್ ನೋಡಿ ಇನ್ನೂ ತುಂಬ ಟೆನ್ಷನ್ ಆಗ್ಬಿಟ್ಟು ಭೂಮಿ ಭೂಮಿ ಅಂತ ಕಿರುತ್ತಿರ್ಬೇಕಾದ್ರೆ ಬ್ರೋ ಏನಾಯ್ತು ಅಂತ ನಚಿಕೇತ್, ಸಂಗೀತ, ಶ್ರವಣ್ ಎಲ್ಲ ಬರ್ತಾ ಇರಬೇಕಾದ್ರೆ ಭೂಮಿ ರೂಮ್ ಒಳಗಡೆ ಇಲ್ಲ ಬ್ರೋ, ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ, ಭೂಮಿ ಫೋನ್ ಇಲ್ಲೇ ಸಿಕ್ತು ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಟೆನ್ಷನ್ ಆಗ್ತಾ ಇದ್ರೆ ಭೂಮಿ ಮಾತ್ರ ಅಷ್ಟೊತ್ತಿಗೆ ಪ್ರಜ್ಞೆ ತಬ್ಬಿ ಹಾಗೆ ಬಿದ್ದೋಗಿರ್ತಾಳೆ. ಇನ್ನೊಂದು ಕಡೆ ನಚಿಕೇತ್ ಹೇಳ್ತಾ ಇರ್ತಾನೆ, ಟೆನ್ಷನ್ ಮಾಡ್ಕೋಬೇಡ ಬ್ರೋ, ನಾನು ಮನೆಗೆ ಹೋಗಿ ಎಲ್ಲ ಹುಡುಕ ಬರ್ತೀನಿ ಅಂತ ಅವನು ಹುಡುಕ್ತಿರ್ಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ, ಇಲ್ಲೇ ಎಲ್ಲಾದರೂ ಇರ್ಬೋದು, ಮತ್ತೆ ಹುಡುಕಿ ನೋಡೋಣ ಅಂತ ಅಂದಾಗ ಈ ಕಡೆ ಸತ್ಯಣ್ಣ, ಶ್ರವಣ, ಅಜಿತ್ ಎಲ್ಲರೂ ಹುಡುಕ್ತಾ ಇರ್ತಾರೆ. ಎಲ್ಲಿ ಹುಡುಕಿದ್ರು ಭೂಮಿ ಸಿಗೋದೇ ಇಲ್ಲ. ದೇವೇನಿ ಮಾತ್ರ ತುಂಬ ಟೆನ್ಷನ್ ಆಗ್ತಿರುತ್ತೆ. ಮತ್ತೆ ನಚಿಕೇತ್ ಓಡ್ ಬಂದು ಹೇಳ್ತಾ ಇರ್ತಾನೆ, ಬ್ರೋ ಎಲ್ಲೂ ಇಲ್ಲ, ಅದಕ್ಕೆ ಇಲ್ಲೇ ಇರ್ಬೋದು, ಹುಡ್ಕೋಣ ಬನ್ನಿ ಅಂತ ಹುಡುಕ್ತಿರ್ಬೇಕಾದ್ರೆ ಮತ್ತೆ ಅಜ್ಜಿತ್ತು ಹಿಂದೆ ಹೋಗಿ ಹುಡುಕ್ತಾ ಇರಬೇಕಾದ್ರೆ ಮಿಸ್ ಆಗಿ ಭೂಮಿ ಸೀರೆ ಕಂಡುಬಿಡುತ್ತೆ. ಅದನ್ನ ನೋಡಿ ಭೂಮಿನ ನೋಡಿ ಇನ್ನೊಂದು ಕಡೆ ತುಂಬ ಅಂದರೆ ತುಂಬ ಕುಸಿದು ಬಿದ್ದು ಅಜಿತ್ತು ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾನೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಸಡನ್ನಾಗಿ ಹಾಗೆ ಓಡೋಗಿ ಭೂಮಿ ಕಟ್ಟಾಕಿರೋ ಹಗ್ಗ ಎಲ್ಲನೂ ಬಿಚ್ಚಿಬಿಟ್ಟು ಹಾಗೆ ಬಾಯಲ್ಲಿರೋ ಪ್ಲಾಸ್ಟರ್ನ ತೆಗೆದ್ಬಿಟ್ಟು ಭೂಮಿ ಭೂಮಿ ಅಂತ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಟೆನ್ಷನ್ ಮಾಡಿಕೊಂಡು ಭೂಮಿ ಏನಾಯಿತು ಅಂತ ಭೂಮಿ ಹತ್ರ ಓಡೋಡಿ ಬರ್ತಾ ಇರ್ತಾರೆ. ಭೂಮಿ ಭೂಮಿ ಅಂತ ಎಲ್ಲರೂ ಸಹ ಕಿರ್ತಾಡ್ತಿರ್ಬೇಕಾದ್ರೆ ಭೂಮಿ ಫುಲ್ ಪ್ರಜ್ಞೆ ತಪ್ಪಿರ್ತಾಳೆ. ನಚಿಕೇತ ಹೇಳ್ತಾ ಇರ್ತಾನೆ, ಬರೋ ಬೇಗ ಒಳಗಡೆ ಕರ್ಕೊಬ, ಪ್ರಜ್ಞೆ ತಪ್ಪಿದ್ದಾರೆ ಅದಕ್ಕೆ ಅಂದಾಗ ಎಲ್ಲರೂ ಎತ್ಕೊಂಡು ಭೂಮಿನ ರೂಮಿಗೆ ಕರ್ಕೊಬರ್ತಾರೆ. ಎಲ್ಲರೂ ಕಣ್ಣೀರು ಹಾಕ್ಕೊಂಡು ಭೂಮಿ ಭೂಮಿ ಅಂತ ಕೂಗ್ತಾ ಇದ್ರೆ ಭೂಮಿಗೆ ಎಚ್ಚರಿಕೆ ಆಗೋದೇ ಇಲ್ಲ. ನಚಿಕೇತ್ ಬಂದು ಸ್ಟೆಥೋಸ್ಕೋಪಲ್ಲಿ ಚೆಕ್ ಮಾಡ್ತೇನೆ, ಹಾರ್ಟ್ ರೇಟ್ ಎಲ್ಲ ಕರೆಕ್ಟ್ ಇರಬೇಕಾದ್ರೆ ನೀರು ತಂದು ಮುಖಕ್ಕೆ ಚುಮ್ತಾರೆ. ಆಗ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಶ್ರವಣ್ ಹೇಳ್ತಾ ಇರ್ತಾನೆ, ತಡ ಮಾಡೋದು ಬೇಡ, ಆಂಬುಲೆನ್ಸ್ಗೆ ಕಾಲ್ ಮಾಡ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಭೂಮಿಗೆ ಸ್ವಲ್ಪ ಪ್ರಜ್ಞೆ ಬಂದಾಗ ಸಾಹೇಬ್ರೆ ಅಂತ ಕಣ್ಣೀರು ಹಾಕ್ಕೊಂಡು ಹಗ್ ಮಾಡಿಕೊಂಡು ಅಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಭೂಮಿನ ನೋಡಿ ಅಳ್ತಾ ಇರ್ತಾರೆ. ಆದರೆ ದೇವ್ಯಾನಿ ಮತ್ತು ಈ ಕಡೆ ಅಶ್ವಿನಿ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡು ಭೂಮಿನ ನೋಡ್ತಾ ಇರ್ತಾರೆ. ನಮ್ಮ ಪ್ಲ್ಯಾನೆಲ್ಲ ಫ್ಲಾಪ್ ಆಯ್ತಲ್ಲ ಅಂತ ತುಂಬ ಹೊಟ್ಟೆ ಉರ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಭೂಮಿ ಸಾಹೇಬ್ರೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಶ್ರವಣ್ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಕಣ್ಣೀರು ಹಾಕ್ಕೊಂಡು ಅಜಿತ್ ಸಹ ಹೇಳ್ತಾ ಇರ್ತಾನೆ, ಸಮಾಧಾನ ಮಾಡ್ಕೊ, ನೀನೇ ತಾನೇ ಅವಾಗವಾಗ ಹೇಳ್ತಾ ಇರ್ತೀಯ, ಸಾಹೇಬ್ರೆ ನೀವು ನನ್ನ ಜೊತೆ ಇದ್ದರೆ ನನಗೇನು ಆಗಲ್ಲ ಅಂತ ಹೇಳ್ತೀಯಲ್ವಾ, ಇವಾಗ ನಾನೇ ಇದ್ದೀನಲ್ವಾ, ನಿನಗೇನಾಗಕ್ಕೂ ನಾನು ಬಿಡಲ್ಲ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ಮತ್ತೆ ಸ್ವಲ್ಪ ಸಮಾಧಾನ ಆದಾಗ, ಹೇಳು ಭೂಮಿ, ನೀನು ತಲೆನೋವು ಅಂತ ಹೇಳಿ ಅಮ್ಮನಿಗೆ ಬಂದೆ ಅಂತಲ್ಲ, ಯಾಕೆ ಇಲ್ಲಿ ಸಿಗಾಕೊಂಡೆ ಅಂತ ಅಂದಾಗ, ನಾನು ತಲೆನೋವು ತುಂಬ ನೋವ್ತಾ ಇದೆ ಅಂತ ಅತ್ತೆಗೆ ಹೇಳಿ ಮನೆ ಒಳಗೆ ಅಂತ ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಇಬ್ಬರು ರಾಕ್ಷಸರು ಬಂದು ನನ್ನ ಹಿಡ್ಕೊಂಡ್ರು, ಬಾಯಿಗೆ ಪ್ಲಾಸ್ಟರ್ ಹಾಕಿದ್ರು ಅಂತ ಅಂದಾಗ ಎಲ್ಲರಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಎಲ್ಲರೂ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಆಮೇಲೆ ಏನಾಯಿತು ಅಂತ ಕೇಳಿದಾಗ ಈ ಥರ ಕಟ್ಟಾಕಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಅಜಿತ್ ಭೂಮಿನ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.